ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಒಟ್ಟು ಹುದ್ದೆಗಳು 1455 KSRPಗೆ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಹಾಕೋದಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಡೋಣ ಬನ್ನಿ. ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ KE ಅಂತ ಸರ್ಚ್ ಮಾಡ್ಕೊಳ್ಳಿ. KE ಅಂತ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಆಪ್ಷನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನೇಮಕಾತಿ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ಅದರಲ್ಲಿ KSRP ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನ್ಯೂ ರಿಜಿಸ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವೀಗ ಫಸ್ಟ್ ಟೈಮ್ ರಿಜಿಸ್ಟರ್ ಮಾಡ್ತಾ ಇರೋದ್ರಿಂದ ನ್ಯೂ ರಿಜಿಸ್ಟರ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ SSLC ರಿಜಿಸ್ಟರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಎಂಟ್ರಿ ಮಾಡಿದ ನಂತರ ನಿಮಗೆ ಇಲ್ಲಿ ವೆರಿಫೈನ ಕೊಟ್ಕೊಳ್ಳಿ. ಕೊಟ್ಟ ನಂತರ ನಿಮಗೆ SLC ಡೀಟೇಲ್ಸು, ಡೇಟ್ ಆಫ್ ಬರ್ತು, ತಂದೆ ಹೆಸರು ಎಲ್ಲನೂ ಆಟೋಮೆಟಿಕ್ಕಾಗಿ ಫಿಕ್ಸ್ ಆಗುತ್ತೆ. ನಂತರ ನಿಮ್ಮ ಆಧಾರ್ನ ವ್ಯಾಲಿಡೇಟ್ ಮಾಡಬೇಕಾಗತ್ತೆ ನೀವಿಲ್ಲಿ. ಸೊ ಆ ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಆಧಾರ್ ವ್ಯಾಲಿಡೇಷನ್ಗೆ ಆಧಾರ್ ನಂಬರ್ನ ಎಂಟ್ರಿ ಮಾಡಿ ನಂತರ OTPನ ತೊಗೊಳ್ಳಿ. ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಎಂಟ್ರಿ ಮಾಡಿಕೊಂಡು ನಂತರ ಸಬ್ಮಿಟ್ನ ಕೊಟ್ಟು ಸೊ ಮತ್ತೆ ಬ್ಯಾಕ್ ರಿಜಿಸ್ಟ್ರೇಷನ್ ಪೇಜ್ಗೆ ಬರುತ್ತೆ. ಸೊ ಇವಾಗ ಸಬ್ಮಿಟ್ನ ಕೊಟ್ಟ ನಂತರ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಎಜುಕೇಷನ್ನ ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ ಇಲ್ಲಿ ಮೇಲ್ ಐ ಡಿನ ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗತ್ತೆ. ಸೊ ಮೇಲ್ ಐ ಡಿನ ಕರೆಕ್ಟಾಗಿ ಎಂಟ್ರಿ ಮಾಡ್ಕೊಳ್ಳಿ. ಯಾಕಂದರೆ ಮೇಲ್ಗೆ ಒಂದು OTPನ ಬರುತ್ತೆ, ಒಂದು OTP ಬರುತ್ತೆ. ಆ OTPನ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಮೇಲ್ ರೀತಿಯೇ ಮೊಬೈಲ್ಗೂ ಬರುತ್ತೆ. ಸೊ ಇವಾಗ ನಾನು ಮೇಲ್ ಐ ಡಿ ಎಂಟ್ರಿ ಮಾಡಿ OTPನ ಜನ್ರೇಟ್ ಮಾಡಿ ಬಂದಂಥ OTPನ ಇಲ್ಲಿ ಎಂಟ್ರಿ ಮಾಡಿಕೊಂಡು ನಂತರ ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಕೊತೀನಿ. ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿದ ನಂತರ ಮೊಬೈಲ್ ನಂಬರ್ಗೂ ಒಂದು OTP ಬರುತ್ತೆ. ಸೊ ಇಲ್ಲಿ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ನೇ ಕೊಡಬೇಕು ಅಂತೇನಿಲ್ಲ, ನಿಮ್ಮ ಇಷ್ಟ ಯಾವುದಾದ್ರೂ ಕೊಟ್ಟು OTPನ ಜನ್ರೇಟ್ ಮಾಡಿ ಬಂದಂಥ OTPನ ಎಂಟ್ರಿ ಮಾಡಿಕೊಂಡು ನಂತರ ಒಂದು ಪಾಸ್ವರ್ಡ್ನ ಸೆಟ್ ಮಾಡ್ಕೋಬೇಕಾಗತ್ತೆ. ನಾನು admin@123 ಅಥವಾ 321 ಆ ಥರ ನನಗೆ ಅನಿಸಿದ್ದ ಪಾಸ್ವರ್ಡನ್ನ ನಾನಿಲ್ಲಿ ಸೆಟ್ ಮಾಡ್ಕೋತೀನಿ. ಸೆಟ್ ಮಾಡ್ಕೊಂಡಿದ ನಂತರ ನೀವು ಮುಂಚೆನೇ ಫೋಟೋ, ಸಿಗ್ನೇಚರು ಮತ್ತು ಲೆಫ್ಟ್ ತಂಬನ್ನು ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೋಬೇಕಾಗತ್ತೆ. ಸೊ ಅದು 50 KB ಒಳಗಡೆ ಇರಬೇಕಾಗತ್ತೆ. ಸೊ ಇವಾಗ ನಾನು ಮುಂಚೆನೇ ಸ್ಕ್ಯಾನ್ ಮಾಡಿ ಇಟ್ಕೊಂಡಿರೋದ್ರಿಂದ ಫೋಟೋ, ಸಿಗ್ನೇಚರು ಮತ್ತು ತಂಬನ್ನು ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅಪ್ಲೋಡ್ ಮಾಡಿದ ನಂತರ ಎಲ್ಲನೂ ಸರಿ ಇದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ಕ್ಯಾಪ್ಚನ ಎಂಟ್ರಿ ಮಾಡಿಕೊಂಡು ನಂತರ ರಿಜಿಸ್ಟರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ನೀವು KSRPಗೆ ರಿಜಿಸ್ಟರ್ ಆಗಬೇಕಾಗತ್ತೆ. ಸೊ ರಿಜಿಸ್ಟರ್ ಅಂತ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಒಂದು ಪೇಜ್ ಜನ್ರೇಟ್ ಆಗುತ್ತೆ. ಸೊ ಈ ಪೇಜನ್ನ ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ಒಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಳ್ಳಿ. ಸೊ ಆ KSRP ನಂಬರ್ ಇದೆಯಲ್ಲ ಅದನ್ನು ಕಾಪಿ ಮಾಡ್ಕೊಳ್ಳಿ. ಸೊ ಇಲ್ಲಿ ಲಾಗಿನ್ ಮಾಡೋದಕ್ಕೆ ಸೇಮ್ ಏನು ಕಾಪಿ ಇರುತ್ತೆ ಅದನ್ನೇ ಇಲ್ಲಿ ಬಂದು ಪೇಸ್ಟ್ ಮಾಡಿಕೊಂಡು ಪಾಸ್ವರ್ಡ್ನ ಎಂಟ್ರಿ ಮಾಡಿ ನೀವು ಲಾಗಿನ್ನನ್ನು ಆಗ್ಬೋದು. ಸೊ ಇವಾಗ ನಾನು ರಿಜಿಸ್ಟ್ರೇಷನ್ ಸಕ್ಸಸ್ಫುಲಿ ಅಂತ ಬಂದಿದೆ. ಸೊ ರಿಜಿಸ್ಟರ್ ಕಾಪಿನ ಒಂದು ಪ್ರಿಂಟೌಟ್ ತೊಗೊಂಡು ಇಟ್ಕೊಂಡು ಸೊ ಇವಾಗ ಮತ್ತೆ ಗೋ ಬ್ಯಾಕ್ ಟು ಹೋಮ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೊ ಲಾಗಿನ್ ಪೇಜ್ಗೆ ಬರ್ತೀನಿ. ಸೊ ಲಾಗಿನ್ ಪೇಜಲ್ಲಿ ನಿಮ್ಮ ರಿಜಿಸ್ಟರ್ ನಂಬರ್ನ ಏನಲ್ಲಿ ಕಾಪಿ ಮಾಡ್ಕೊಂಡ್ರಿ ಅಥವಾ ರಿಜಿಸ್ಟರ್ ನಂಬರ್ ಏನಿದೆ ಅದನ್ನು ಕ್ಲಿಕ್ ಮಾಡಿ ನಂತರ ಪಾಸ್ವರ್ಡ್ ಏನು ಸೆಟ್ ಮಾಡ್ಕೊಂಡಿದ್ರಿ ಆ ಪಾಸ್ವರ್ಡ್ನ ಎಂಟ್ರಿ ಮಾಡಿ ನಂತರ ಇಲ್ಲಿ ಲಾಗಿನ್ ಅಂತ ಕೊಟ್ಟ ನಂತರ ನಿಮಗೆ OTPನ ವಾಟ್ಸಪ್ಪು, ಇಮೇಲು ಅಥವಾ ಟೆಕ್ಸ್ಟ್ ಮೆಸೇಜ್ ಥ್ರೂ ತೊಗೋಬೋದು. ನಾನು ವಾಟ್ಸಪ್ ಥ್ರೂ ತೊಗೊಂಡು OTPನ ಎಂಟ್ರಿ ಮಾಡ್ಕೋತೀನಿ. ನಂತರ ವೆರಿಫೈ OTPನ ಕೊಟ್ಟು ಅಪ್ಲಿಕೇಶನ್ಗೆ ಲಾಗಿನ್ ಆಗ್ತೀನಿ. ಸೊ ಈ ರೀತಿ ಓಪನ್ ಆಗುತ್ತೆ. ಓಪನ್ ಆದ ನಂತರ ನಿಮ್ಮ ರಿಲಿಜಿಯನ್ನು ಮತ್ತು ಮಾತೃಭಾಷೆ ಯಾವುದು, ಮದುವೆ ಆಗಿದ್ದೀರಾ ಇಲ್ವಾ ಅಂತ ಕೇಳುತ್ತೆ. ಅದನ್ನು ಎಂಟ್ರಿ ಮಾಡಿಕೊಂಡು ಮದುವೆ ಆಗಿದ್ದರೆ ಎಸ್ ಅಂತ ಕೊಟ್ಟು ಅಲ್ಲಿ ಸ್ಪೌಸ್ ನೇಮನ್ನು ಕೇಳುತ್ತೆ, ಅದನ್ನೇ ಎಂಟ್ರಿ ಮಾಡಬೇಕಾಗತ್ತೆ. ಮದುವೆ ಆಗಿಲ್ಲ ಅಂತ ಅಂದರೆ ನೋ ಅಂತ ಕೊಟ್ಟು ನಂತರ ನಿಮ್ಮ ಅಡ್ರೆಸ್ಸನ್ನು ಮ್ಯಾನ್ಯುವಲಿ ಟೈಪ್ ಮಾಡಬೇಕಾಗತ್ತೆ. ಯಾವ ಊರು, ಯಾವುದು ಪೋಸ್ಟು, ಯಾವ ಹೋಬಳಿ, ಯಾವ ತಾಲೂಕು, ಯಾವ ಡಿಸ್ಟಿಕ್ ಅನ್ನೋದನ್ನು ನೀವಿಲ್ಲಿ ಟೈಪ್ ಮಾಡಿಕೊಂಡು ನಂತರ ಪಿನ್ ಕೋಡ್ನ ಎಂಟ್ರಿ ಮಾಡಿ ಅದ್ರ ಕೆಳಗಡೆ ಸ್ಟೇಟು
ಡಿಸ್ಟಿಕ್ಕು ತಾಲೂಕು ಆಪ್ಷನ್ಸ್ ತೋರಿಸುತ್ತೆ. ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಡೀಟೇಲ್ಸ್ನ ಕೊಟ್ಕೊಂಡು ಸೊ ಸೇವ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಸೇವ್ ಆಗಿದೆ ಈಗ. ಸೊ ಸೇವ್ ಆಗಿರೋದ ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿ. ಸೊ ನೆಕ್ಸ್ಟ್ ಈ ರೀತಿ ಓಪನ್ ಆಗುತ್ತೆ. PUC ಡೀಟೇಲ್ಸು. PUC ಆಗಿದರೆ PUC, ಡಿಪ್ಲೊಮಾ ನಿಮ್ದು ಯಾವುದಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಿಮ್ಮ PUC ಇದ್ದಾದರೆ ರಿಜಿಸ್ಟರ್ ನಂಬರ್ ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ. ಬೇರೆದು ಆಟೋಮೆಟಿಕ್ ಫೆಚ್ ಆಗೋಲ್ಲ. ಸೊ ಅದರಿಂದ ನೀವು ಮ್ಯಾನ್ಯುವಲಿ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಲ್ಲಿ PUC ಆಟೋಮೆಟಿಕ್ ಫೆಚ್ ಆಗೋದ್ರಿಂದ ರಿಜಿಸ್ಟರ್ ನಂಬರು ಯಾವ ಮಂತಲ್ಲಿ ಪಾಸ್ಔಟ್ ಆಗಿದ್ರಿ ಮತ್ತು ಯಾವ ವರ್ಷ ಪಾಸ್ ಆಗಿದ್ರಿ ಅದನ್ನು ಎಂಟ್ರಿ ಮಾಡ್ಕೊಂಡು ಫೆಚ್ ಮಾಡಿದ್ರಿ ಈ ರೀತಿ ಡೀಟೇಲ್ಸ್ ಫೆಚ್ ಆಗುತ್ತೆ. ಮತ್ತು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು, ಬೇಡ, ಕೆಲವರು ಮಿಸ್ ಮಾಡ್ಕೊತಾರೆ, ಅದು ಮಾಡ್ಕೋಬೇಡಿ. ಸೆಕೆಂಡ್ ಇದರಲ್ಲಿ ಯಾವ ವರ್ಷ ಪಾಸ್ ಆಗಿದ್ರಿ ಮತ್ತು ಎಷ್ಟು ಯಾವ ತಿಂಗಳಲ್ಲಿ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ನಂತರ ಯಾವ ಡಿಸ್ಟಿಕ್ಕು ಯಾವ ತಾಲೂಕು ಅನ್ನೋದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ನ ಕೊಟ್ಟು ನಂತರ ಇಲ್ಲಿ ನಿಮಗೆ ರಿಸರ್ವೇಷನ್ ಬರುತ್ತೆ. ಕ್ಯಾಸ್ಟ್ ಡೀಟೇಲ್ಸು, ರೂರಲ್ಲು, ಕನ್ನಡ ಮಾಧ್ಯಮ, ಯೋಜನೆ ನಿರಾಶ್ರಿತರು, ಸೊ ತುಂಬ ಆಪ್ಷನ್ಸ್ ಇರುತ್ತೆ. ಸೊ ಇವಾಗ ನಾನು ಕ್ಯಾಸ್ಟ್ ರಿಸರ್ವೇಷನ್ ಇರೋದ್ರಿಂದ ಆ ರಿಸರ್ವೇಷನ್ ಇರೋ ಕ್ಯಾಸ್ಟ್ ನಂಬರ್ನ ಎಂಟ್ರಿ ಮಾಡಿಕೊಂಡು ವೆರಿಫೈ ಕೊಡ್ತೀನಿ. ಕೊಟ್ಟ ನಂತರ ನಿಮಗೆ ನಿಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟಲ್ಲಿ ಏನು ಹೆಸರು ಇರುತ್ತೆ ಅದು ಮತ್ತು ತಂದೆ ತಾಯಿ ಹೆಸರು, ವ್ಯಾಲಿಡಿಟಿ ಎಲ್ಲನೂ ಬರುತ್ತೆ. ಕನ್ನಡ ಮಾಧ್ಯಮ ರೂರಲ್ ಎಸ್ ಅಂತ ಇದ್ದರೆ ಎಸ್ ಅಂತ ಕೊಟ್ಟು ಸೇವ್ನ ಕೊಡಿ, ಅದು ತಗೊಳುತ್ತೆ. ನೋ ಅಂತ ಇದ್ದರೆ ಏನು ಸೇವ್ ಕೊಡೋ ಅವಶ್ಯಕತೆ ಇಲ್ಲ, ಅದು ಆಲ್ರೆಡಿ ಇರುತ್ತೆ. ಸೊ ಎಸ್ ಅಂತ ಇದ್ದರೆ ಮಾತ್ರ ಎಸ್ ಅಂತ ಕೊಟ್ಟು ನಂತರ ಸೇವ್ ಮಾಡಿ ನೆಕ್ಸ್ಟ್ ಆಪ್ಷನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಹೈಟು ವೆಯ್ಟನ್ನು ಎಂಟ್ರಿ ಮಾಡಿ. ನಂತರ ನೀವು ಕನ್ನಡ ಕಡೆ ಎಕ್ಸಾಮ್ ಬರೆದಿದ್ದೀರಾ ಅಂತ ಕೇಳ್ತಾರೆ, ಬರೆದಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂತಂದರೆ ಇಲ್ಲ ಅಂತ ಕೊಡಿ. ಸೊ ಕನ್ನಡ ಭಾಷೆ ಮೊದಲನೇ ಭಾಷೆ ಆಗಿತ್ತಾ SLC PUCಲಿ ಅಂತ ಕೇಳುತ್ತೆ, ಹೌದು ಅಂತಿದ್ರೆ ಹೌದು ಅಂತ ಕೊಡಿ, ಇಲ್ಲ ಅಂತಿದ್ರೆ ಇಲ್ಲ ಅಂತ ಕೊಟ್ಟು ಸೇವ್ ಕೊಟ್ಟು ನೆಕ್ಸ್ಟು ಡಾಕ್ಯುಮೆಂಟ್ಸ್ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಫೋಟೋ, ಸಿಗ್ನೇಚರ್, ತಂಬನ್ನು ನೀವು ಮುಂಚೆನೇ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀರಾ. ಸೊ ಇಲ್ಲಿ ನೆಕ್ಸ್ಟ್ ಆಪ್ಷನ್ನ ಕೊಟ್ಟು ನೀವು KSRP ಪೋಸ್ಟಿಂಗ್ ಎಲ್ಲ ಹಾಕ್ಸ್ಕೊತೀರಾ ಅದನ್ನು ನೀವು ನೋಡಿ ಪೋಸ್ಟಿಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ನೆಕ್ಸ್ಟ್ ಆಪ್ಷನ್ನ ಕೊಟ್ಟು ಇಲ್ಲಿ ಒಂದು ಡ್ರಾಫ್ಟ್ ಕಾಪಿ ಓಪನ್ ಆಗುತ್ತೆ. ಡೌನ್ಲೋಡ್ ಮಾಡಿಕೊಂಡು ಇನ್ಫಾರ್ಮೇಷನ್ ಎಲ್ಲ ಕ್ಲಿಯರ್ ಆಗಿದೆಯಾ, ಸರಿ ಇದೆಯಾ ಅಂತ ಒಂದು ಸಲ ಕ್ಲಿಯರಾಗಿ ಚೆಕ್ ಮಾಡ್ಕೊಳ್ಳಿ. ಸೊ ಚೆಕ್ ಮಾಡ್ಕೊಂಡಿದ ನಂತರ ನೀವು ಟಿಕ್ ಬಾಕ್ಸ್ನ ಕ್ಲಿಕ್ ಮಾಡಿಕೊಂಡು ಪೇಮೆಂಟನ್ನು ಮಾಡಬೇಕಾಗುತ್ತೆ. ಸೊ ಆನ್ಲೈನ್ ಥ್ರೂ ಪೇಮೆಂಟ್ ಆದರೂ ಮಾಡ್ಬೋದು ಅಥವಾ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಫ್ಟ್ ಯಾವುದ್ರ ಮುಖಾಂತರನಾದ್ರು ಮಾಡ್ಬೋದು. ಸೊ ನಾನಿವಾಗ ಇಲ್ಲಿ UPI ಮುಖಾಂತರ ಪೇಮೆಂಟನ್ನು ಮಾಡ್ತಾಯಿದ್ದೀನಿ. ಸೊ ಅದರಿಂದ ನಾನಿವಾಗ ಗೂಗಲ್ ಪೇ ಆರ್ ಫೋನ್ಪೇ ಥ್ರೂ ನಾನೀಗ ಪೇಮೆಂಟನ್ನು ಕಂಪ್ಲೀಟ್ ಮಾಡಿಕೊಂಡು ಸೊ ಇವಾಗ ಪೇಮೆಂಟ್ ಕಂಪ್ಲೀಟ್ ಆಯಿತು. ಕಂಪ್ಲೀಟೆಡ್ ಪೇಮೆಂಟ್ ಸಕ್ಸಸ್ಫುಲಿ ಅಂತ ಬಂದ ನಂತರ ನಿಮಗೆ ಒಂದು ಅದನ್ನು ಪೇಮೆಂಟ್ ರಿಸಿಪ್ಟನ್ನು ಪ್ರಿಂಟೌಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೊಳ್ಳಿ. ನಂತರ ನೆಕ್ಸ್ಟ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿಕೊಂಡು ಮತ್ತೆ ಅದು ನೆಕ್ಸ್ಟ್ ಅಂತ ಮಾಡಿದ ತಕ್ಷಣ ಅದು ಎಕ್ಸಿಟ್ ಆಗುತ್ತೆ. ಸೊ ಮತ್ತೆ ನಿಮ್ಮ ಯೂಸರ್ ID ಪಾಸ್ವರ್ಡ್ನ ಎಂಟ್ರಿ ಮಾಡಿ ಕ್ಯಾಪ್ಚನ್ನ ಎಂಟ್ರಿ ಮಾಡಿಕೊಂಡು ಮತ್ತೆ ಫ್ರೆಶ್ ಆಗಿ ಲಾಗಿನ್ ಆಗಬೇಕಾಗತ್ತೆ. ಸೊ ಲಾಗಿನ್ ಆದ ನಂತರ ನಿಮಗೆ ಮಾಮೂಲಿ OTP ವಾಟ್ಸಪ್ಪು ಅಥವಾ ಇಮೇಲ್ ID ಯಾವುದಕ್ಕಾದ್ರೂ ಒಂದಕ್ಕೆ ಬರುತ್ತೆ. ಸೊ ಅದನ್ನು ಎಂಟ್ರಿ ಮಾಡಿಕೊಂಡು ನಂತರ ವೆರಿಫೈ OTPನ ಕೊಟ್ಟು ಮತ್ತೆ ಲಾಗಿನ್ ಆಗಬೇಕಾಗುತ್ತೆ ನೀವು. ಸೊ ಲಾಗಿನ್ ಆದ ನಂತರ ನಿಮಗೆ ಕೆಳಗಡೆ ಡಿಕ್ಲರೇಷನ್ ಅನ್ನೋದನ್ನು ನಾನಿಲ್ಲಿ ಬರ್ತೀನಿ ನೋಡಿ, ಡಿಕ್ಲರೇಷನ್ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಪೇಮೆಂಟ್ ಆಗಿರೋ ಸ್ಲಿಪ್ಪು ಆಲ್ರೆಡಿ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಈ ರೀತಿ ಡಿಕ್ಲೇರ್ಡ್ ಅಂತ ಬರುತ್ತೆ. ಸೊ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಅನ್ನೋ ಆಪ್ಷನ್ನ ಕೊಟ್ಟು ಫೈನಲ್ ಕಾಪಿನ ನೀವು ಇಲ್ಲಿ ಡೌನ್ಲೋಡ್ ಮಾಡಿಕೊಂಡು ಇದನ್ನು ನಿಮ್ಮ ಅಪ್ಲಿಕೇಶನನ್ನು ಪ್ರಿಂಟೌಟ್ ತೊಗೊಂಡು ನಿಮ್ಮ ಫ್ಯೂಚರ್ ರೆಫರೆನ್ಸಿಗೆ ನೀವು ಇಟ್ಕೋಬೇಕಾಗುತ್ತೆ. ಪಾಸ್ವರ್ಡ್ ಎಲ್ಲನೂ ಇದ್ರ ಹಿಂದೆಗಡೆ ಅಥವಾ ನಿಮ್ಗೆ ಗೊತ್ತಿರೋ ಕಡೆ ಬರೆದಿಟ್ಕೊಂಡು ಇದನ್ನು ಮುಂದುವರಿಸ್ಬೇಕಾಗುತ್ತೆ. ಇದಿಷ್ಟು ಆಗಿತ್ತು KSRPಗೆ ಅರ್ಜಿ ಹಾಕುವ ಸಂಪೂರ್ಣ ವಿಧಾನ. ವಿಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ. ಯಾವುದೇ ರೀತಿಯ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಶುಭ